ಹಾಯ್ ಗಾಯ್ಸ್, ಈ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಆ್ಯಂಡ್ ನಂಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ಸೊ ನೀವು ಲೈಕ್ ಮಾಡಿದ್ರೆ ಬೇರೆಯವ್ರಿಗೆ ಸಜೆಷನ್ ಹೋಗುತ್ತೆ ಅಂತ ಒಂದು ಆಸೆ ಅಷ್ಟೇ. ಗಾಯ್ಸ್, ಎವ್ರಿ 3 ಡೇಸು 5 ಡೇಸು 10 ಡೇಸು ಒಂದೊಂದು ವೀಡಿಯೋ ಬಿಡ್ತಾಯಿದ್ದೀನಿ. ಸೊ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ನಾನು ತೆಲುಗು ಚಾನಲಲ್ಲಿ ಆಲ್ಮೋಸ್ಟ್ 70K ಸಬ್ಸ್ಕ್ರೈಬರ್ಸ್ನ ಬಿಟ್ಟು ನಾನು ಕನ್ನಡ ಚಾನಲ್ಗೆ ಬಂದಿದ್ದೀನಿ. ಸೊ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡೆ ಇನ್ನೂ ಇದನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ಗೈಸ್, ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಹಾಗೆ ನಮ್ಮ ಹಾಂಟೆಡ್ ವರ್ಷನ್ಸ್ ಚಾನಲನ್ನು ಚಿನ್ನ ಅನ್ನೋ ಹುಡುಗನ್ನ ಸಪೋರ್ಟ್ ಮಾಡಿ ಗೈಸ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಹೊಡೋಗೋಣ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಶು. ಗೈಸ್, ಎಲ್ಲರೂ ಹೇಗಿದೆ ಗಾಯ್ಸ್? ಹೇಳ್ತೀನಿ ನಾನು ಇದ್ರ ಬಗ್ಗೆ. ಹೈ ಏನೋ ಓದಂಗ. ಹಲೋ, ತುಂಬ ಬೀಳ್ತಾ ಇದೆ. ಯಪ್ಪ, ಎಲ್ಲಿ? ಇಷ್ಟೊತ್ತಿಗೆ ಈ ಥರ ಕಿಸ್ತ ಗೈಸ್, ಇಲ್ಲಿರೋದು ಸೈಕೋನ ಇಲ್ಲಂತಂದ್ರೆ ಎಲ್ಲಿ ಮಗ? ಗೈಸ್ ಇಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಗೋಶು. ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋದ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಿಮಗೆಲ್ಲರಿಗೂ ಇಲ್ಲಿ ಪಾರ್ಟ್ 2 ಅಂದರೆ ಮಾವಿನ ತೋಪಿನ ರಹಸ್ಯ ಬಯಲು ಮಾಡೋಕ್ಕೆ ಇವತ್ತು ಬಂದಿದ್ದೀವಿ. ಪಾರ್ಟ್ 2 ಅಲ್ಲಿ ಏನಿದೆ ಅಂತ. ಆ್ಯಂಡ್ ನನ್ನ ಜೊತೆ ನನಗೆ ಈ ಲೊಕೇಶನ್ ತೋರಿಸ್ಕೊಟ್ಟಂಥ ಹುಡುಗ. ಆ್ಯಂಡ್ ಗೈಸ್, ಆ ಹುಡುಗಂದು ಚಾನಲ್ ಇದೆ, ಹಾಂಟೆಡ್ ವಿಷನ್ಸ್ ಕನ್ನಡ ಅಂತ. ಸೊ ಗೈಸ್, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹುಡುಗನ ಲಿಂಕು ಕೊಟ್ಟಿರ್ತೀನಿ. ಸೊ ಹುಡುಗರು ಕಷ್ಟಪಡ್ತಾಯಿದ್ದಾರೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು, ಆ್ಯಂಡ್ ಈ ವಿಡಿಯೋ ಒಳಗೆ ಗೈಸ್ ಇದನ್ನ ಪಾರ್ಟ್ 1 ನನಗೆ ಲೊಕೇಶನ್ನು ನಮ್ಮ ಚಿನ್ನ ಹೇಳಿದ್ದ. ನಾನು ಬಂದು ಪಾರ್ಟ್ 1 ಸಿಂಗಲ್ ಆಂಟಿ ಮಾಡಿದ್ದೆ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಸೊ ಆ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಏನಕ್ಕೂ ಇನ್ನೊಂದ್ಸಲ ಸ್ಟೋರಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲಿ ಲೊಕೇಶನಲ್ಲಿ ಒಂದು ಬಂಗ್ಲೆ, ಆಮೇಲೆ ಒಂದು ಕಾರ್ಮಿಕರ ಅಂದರೆ ಕೆಲಸ ಮಾಡೋರ ಮನೆ. ಕೆಲಸ ಮಾಡೋರು ಮಾವಿನ ತೋಪನ್ನ ನೋಡ್ಕೊಂಡಿರ್ಬೇಕಾಯಿತು. ಸೊ ಈ ಕೆಲಸ ಮಾಡೋರು ಗಂಡ ಹೆಂಡತಿ ಆಮೇಲೆ ಬೇರೆ ಅವರೆಲ್ಲ ಇರ್ತಾರಲ್ಲ, ಅವ್ರು ಏನು ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಬ್ಬರು ಫ್ಯಾಮಿಲಿ ಮೆಂಬರ್ಸಿಂದ ಊರಿಗೆ ಹೋಗಿದ್ದಾರೆ. ಸೊ ಮನೆಗೆ ಬಂದ ತಕ್ಷಣ ಗಂಡನ ಜೊತೆ ಜಗಳ ಆಡಿ ಇಲ್ಲೆಲ್ಲೋ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡಿದ್ದಾರೆ. ಸೊ ಅದರಿಂದ ಈ ಮನೆಯಲ್ಲಿರೋರು ಆಮೇಲೆ ಲೇಬರ್ಸು ಏನೋ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಕಾಣಿಸೋದು, ಆಮೇಲೆ ಏನೇನೋ ಸೌಂಡ್ಸ್ ಕೇಳೋದು, ಆಮೇಲೆ ಅಳೋದು. ಗೈಸ್, ಇದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇವತ್ತು ಪಾರ್ಟ್ 2 ಮಾಡೋಣ ಅಂತ ನಾನು ಆಮೇಲೆ ಚಿನ್ನ ಬಂದಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಸೊ ಚಿನ್ನ, ಹೋಗೋಣ. ಓಕೆ ಅಣ್ಣ. ಹಾಂ, ಸೌಂಡ್ ಕೇಳಿಸ್ತಾನೆ ಇದೆ. ಯಾವಾಗ ನೀವು ಮಾತಾಡ್ಬೇಕಾದ್ರೆ ಏನೋ ಸೌಂಡ್ ಕೇಳಿಸ್ತಾ ಇದೆ.
ಸೊ ಗಾಯ್ಸ್ ಲೇಟ್ ಆ್ಯಂಡ್ ಲ್ಯಾಕ್ ಮಾಡಿದೆ, ವೀಡಿಯೋ ಹೋಗೋಣ. ಈ ವಿಡಿಯೋ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ, ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನ್ ಥಿಂಗ್, ನೀವು ಯಾರಾದರೂ ನನಗೆ ಸಪೋರ್ಟ್ ಮಾಡಬೇಕು ಅಂತಿದ್ದರೆ ಫಸ್ಟೇ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ಲಿಂಕು, ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ ಇಟ್ಟಿರ್ತೀನಿ, ದಯವಿಟ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಲೈಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವಿಡಿಯೋ ಹೊರಗೆ. ಗಾಯ್ಸ್ ನೋಡಿ, ಲಾಸ್ಟ್ ಟೈಮು ಇಲ್ಲಿ ಬಂದಾಗ EMF ಮೀಟ್ರು ಈಗ ಚೆನ್ನಾಗಲೇ ಇದೆ. ಸೊ ಮುಂದೆ ಹೋಗಿ ನೋಡೋಣ. ನೀನು ನನ್ನನ್ನು ಶೂಟ್ ಮಾಡಬೇಡ, ಮುಂದೆಗಡೆ ಶೂಟ್ ಮಾಡು, ನನಗೇ ಶೂಟ್ ಮಾಡಬೇಡ ನೀನು. ಗಾಯ್ಸ್ ನೋಡಿ, ಇದೇ ಮನೆಯಲ್ಲಿ ಇಲ್ಲಿ ಸ್ಟೋರಿ ಚೆನ್ನಾಗಿರೋ ಮನೇನ ಬಿಟ್ಟೋಗ್ಬಿಟ್ಟಿದ್ದಾರೆ. ಗಾಯ್ಸ್ ಇಲ್ಲಿ ನೋಡಿ, ಈ ಬಂಗ್ಲೆ ಒಳಗಡೆ ಹೋಗಬಾರ್ದು, ಬಟ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಈ ರಾತ್ರಿ 12 ಗಂಟೆ ಮೇಲೆ ಇಲ್ಲಿ ಬಂದು ಹೊರಗಡೆ ಪಾರ್ಟ್ 1 ನನಗೇನೇನೋ ಸೌಂಡ್ಸು, ಏನೇನೋ ಒಂದೊಂಥರ ಗಾಯ್ಸ್ ಇಲ್ಲಿ ಬರ್ತಾಯಿದ್ರೆ ಒಂಥರ ಏನೋ ಮೈಂಡಲ್ಲಿ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ನೋಡು, ಬ್ಲಿಂಕ್ ಆಗ್ತಾ ಇದೆ. ಫ್ರೆಂಡ್ಸ್, ನೆಗೆಟಿವ್ ಎನರ್ಜಿ ಯಾರು ನಂಬ್ತಾರೋ ಯಾರು ನಂಬಲ್ಲೋ ಗೊತ್ತಿಲ್ಲ. ನೋಡಿ, ಇದು EMF ಮೀಟ್ರು. ಸ್ವಲ್ಪ ಜನ ಕಮೆಂಟ್ಸ್ ಮಾಡಿದ್ರಲ್ವ, ಅಲ್ಲಿ ನೋಡಿ, ಹೇಳ್ತೀನಿ ನಾನು ಇದ್ರ ಬಗ್ಗೆ. ಏನೋ ಸೌಂಡ್ ಬರ್ತಾ ಇದೆಯಲ್ಲ. ಏಯ್ ಕಾಣಿಸ್ತಾ? ಏನೋ ಓದಂಗೆ ಆಯ್ತು ಹಿಂಗೆ. ನನ್ನ ಭ್ರಮೆನ ಒಳಗಡೆ ಹೋಗ್ಬೋದಾ? ಹಾಂ, ಯಾರು ಇದ್ದೀರಾ ಅಲ್ಲಿ? ಏನು ಯಾರೋ ಕಿಟಕಿ ಇವಾಗ ಮೂವ್ ಆಯಿತು ಗೈಸ್. ಇವಾಗ ಹಾಂ, ಕಿಟಕಿ ನೋಡಿ ಹೆಂಗೆ ಮೂವ್ ಆಯಿತು, ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗೋಯ್ತು. ಯಾರಾದರೂ ಇದ್ದೀರಾ? ಈ ಕತ್ಲೆಯಲ್ಲಿ ಇಲ್ಲಿ ಯಾರು ಇರೋದಿಲ್ಲ, ಹೆಂಗೆ ಕ್ಲೋಸ್ ಆಯಿತು ಕಿಟಕಿ? ನಿಜವಾಗ್ಲೂ ಕ್ಲೋಸ್ ಆಯ್ತಾ ಕಿಟಕಿ? ನಿಜಾನಾ? ದೇವ ಕ್ಯಾಪ್ಚರ್ ಆಗಿದೆ, ನಿಜವಾಗ್ಲೂ ಕ್ಲೋಸ್ ಆಗೋಯ್ತು, ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗೋಯ್ತು, ಕ್ಯಾಪ್ಚರ್ ಆಗಿದೆ. ಇದೇ ಕಿಟಕಿನೇ ಗೈಸ್, ನೋಡು, ನೋಡ್ದಾ ಇವಾಗ? ಅದು ನೀನು ಹೆವಿ ಬೆಳಕಿಟ್ಟಿದ್ಯಾ? ಇವಾಗ ಕಾಣಿಸ್ತಿದ್ಯಾ ನೋಡಿ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಲ್ಲಿ ನೋಡು. ನೋಡಿ, ಒಂದು ನಿಮಿಷ ಇರು. ಹಲೋ, ಬಿದ್ದೋಯ್ತು. ಗೈಸ್ ಒಳಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಈ ಮನೆ ಓನರು ಆದರೂ ಬಂದು ಮಾಡ್ತಾಯಿದ್ದೀನಿ, ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಹಾಂ, ಯಾರಾದರೂ ಇದ್ದೀರಾ ಗೈಸ್? ಇಲ್ಲಿ ಯಾರೋ ಇಷ್ಟೊತ್ತು ಇದ್ದರು ಅಂತ ಕಾಣುತ್ತೆ. ಹಲೋ, ಗೈಸ್ ಇಲ್ಲಿ ತುಂಬ ಬ್ಲಿಂಕ್. ಏನೋ ಬೀಳ್ತಾ ಇದೆ. ಯಪ್ಪ, ಎಲ್ಲಿ? ಒಂದು ನಿಮಿಷ ಇರು, ನಂದೇನೋ ಇಲ್ಲಿ. ಹಾಂ, ಯಾರಿದ್ದಾರೆ ಇಲ್ಲಿ? ಹಲೋ,
ಫ್ರೆಂಡ್ಸ್, ಯಾರಾದರೂ ಇದ್ದೀರಾ? ಹಾಂ, ಎಲ್ಲಿಂದ? ಅಯ್ಯಪ್ಪ, ಏನಾಯ್ತು ಮಗ? ಹಾಂ, ನನಗೆ ಫಸ್ಟ್ ಈ ಅಯ್ಯಪ್ಪ ಇಲ್ಲಿ ನೋಡ್ಬೇಕು ಮಗ. ಹಲೋ ಹಲೋ ಗೈಸ್, ಇಲ್ಲಿಂದ ಸೌಂಡ್ ಕೇಳಿಸ್ತಾ ಇದೆ. ಹಲೋ, ಫ್ರೆಂಡ್ಸ್, ಇಲ್ಲಿಂದ ಯಾರದು ಗಾಯಸಿ? ಹಲೋ ಫ್ರೆಂಡ್ಸ್, ಇಲ್ಲಿ ಯಾರಾದರೂ ಇದ್ದಾರಾ? ಹಲೋ, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ? ಮಗ, ಏನಾಯಿತು? ಏನಾಯಿತು? ಎಲ್ಲಿ ಕೇಳಿಸ್ತಾ ಇದೆ? ಗೈಸ್, ಅಪ್ಪ ಸೌಂಡ್ ನೋಡಿದ್ರೆ ಎಲ್ಲಿಂದ ಕೇಳಿಸ್ತಾ ಇದೆ? ನೀನು ಅಲ್ಲೋಗಿದ್ದೀರ ಮಗ? ಗೈಸ್, ಹಲೋ ಫ್ರೆಂಡ್ಸ್, ಇದ್ರ ಒಳಗಡೆ ನನಗೆ ಸೌಂಡ್ ಕೇಳಿಸ್ತಿರೋದು. ಇವನೆಲ್ಲದ? ಯಾರಾದರೂ ಇದ್ದೀರಾ? ಫ್ರೆಂಡ್ಸ್, ಇದ್ರ ಒಳಗಡೆಯಿಂದನೇ ಸೌಂಡ್ ಕೇಳಿಸ್ತಾ ಇದೆ. ಬಟ್ ಹಿಂದೆಗಡೆಯಿಂದ ಏನಾದರೂ ಡೋರ್? ಗೈಸ್, ಇಲ್ಲಿ ಕೂಡ ಡೋರ್ ಇದೆ. ಗೈಸ್, ಈ ಥರ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲೇನು ದೆವ್ವನ ಇಲ್ಲ ಅಂತಂದರೆ? ಎಲ್ಲಿ? ಏನು? ಎಲ್ಲಿ? ಎಲ್ಲಿದೆ? ಎಲ್ಲಿ ಮಗ? ಇವಾಗ ಅಲ್ಲೇನದು? ಹಲೋ, ಅಲ್ಲೇನೋ ಹೋಯ್ತು ಮಗ ಇವಾಗ. ಇವಾಗ ತಾನೇ ಇವಾಗ ತಾನೇ ಅಮ್ಮ ರೂಮ್ ಹೊಡೋಟ್ ಬಂದೆ ನಾನು.
ಇವಾಗ ತಾನೇ ಹೊಟ್ಟು ಬಂದೆ ನಾನು. ಯಪ್ಪ ಛೀ, ನಾನು ಹುಳ ತುಳಿದ್ಬಿಟ್ಟೆ ನಂಗೆ. ಹಲೋ, ಥೂ, ನಾನು ಸುಮ್ಮನೆ ಹುಳ ತುಳಿದ್ಬಿಟ್ಟೆ. ಗಾಯ್ಸ್, ಇಲ್ಲಿದ್ದರೆ ಈ ಹಾವುಗಳು ಹುಳುಗಳು ಎಲ್ಲ. ಐ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು. ಯಾರಾದರೂ ಇದ್ದೀರಾ? ನಿಮ್ಗೆಂಥ ಪ್ರಾಬ್ಲಮ್ ಆಗಿ ಬಂದಿಲ್ಲ? ಯಾರಾದ್ರು ಇದ್ರೆ ದಯವಿಟ್ಟು ಬಂದ್ಬಿಡಿ, ನಾವು ನಿಮ್ಗೇನು ಮಾಡಲ್ಲ. ಎಲ್ಲಿಗೆ ಬರ್ತೀಯಾ? ಎಲ್ಲಿಗೆ ಕರಿತೀರಾ? ಮನುಷ್ಯರು ಇದ್ರೆ ಮನುಷ್ಯರಾದ್ರೆ ಈಟ ಆಟ ಆಡಿಸ್ತಾರ? ಮತ್ತೆ ಎಲ್ಲ ಬೈದರು. ಗೈಸ್, ಇದೇನಿದು? ಹಲೋ, ಡೋರ್ ನೋಡಿ. ಗೈಸ್, ನಾವು ಅವಾಗಿಂದ ಇಲ್ಲೇ ಆಟ. ಗೈಸ್, ಇಲ್ಲೇನೋ ಇದೇನೋ ಡೋರೇನೋ ಹೊಡ್ಕೊತಾ ಇತ್ತು ಆವಾಗಿಂದ. ಗೈಸ್, ಆವಾಗಲೇ ಇಲ್ಲಿ ಹೋಗಿದ್ದೆ ನಾನು, ಯಾರೂ ಇಲ್ಲ. ಇವಾಗ ಯಾರಿದ್ದೀರಾ? ಹಾಂ, ಇದು ಒಂದೇ ರೂಮು. ಎಲ್ಲಿ ಮಗ ಪಾಸಾಗಿದ್ದು? ಗೈಸ್, ಇಲ್ಲ. ಹಲೋ, ಇದು ಒಂದು ನಿಮಿಷ ಎಲ್ಲ ಹೋಗ್ತದೆ. ಯಾರೋ ಏನೋ ಸೌಂಡ್ ಬರ್ತಿದೆಯಲ್ಲ? ನಗೋ ಸೌಂಡ್ ಕೇಳಿಸ್ತಿದ್ಯಾ ನಿಮ್ಗೆ? ಹಾಂ, ಯಾರಾದರೂ ಇದ್ದೀರಾ? ಇಲ್ಲೇನೋ ಸೌಂಡ್ ಕೇಳಿಸಲ್ಲ ಇವಾಗ. ಯಾರಾದರೂ ಇದ್ದೀರಾ ಅಲ್ಲಿ? ಏನೋ ಯಾರೋ ನಗೀತಾ ಇದಾರಲ್ಲ? ಅವಾಗಿಂದ ನಗಿತಾನೆ ಇದ್ದಾರೆ. ಅದು ಎಷ್ಟು ಸೈಲೆಂಟಾಗಿ ಕೇಳಿಸ್ತಾ ಇದೆ ನೋಡಿ. ಯಾವುದು ಸೌಂಡ್ ಮಾಡಬೇಕಾದ್ರೆ ಏನು ಮಾತಾಡಬೇಡ. ಒಂದು ನಿಮಿಷ ಲೈಟ್ಸ್ ಆಫ್ ಮಾಡು. ಯಾರಾದರೂ ಇದ್ದೀರಾ? ಲೈಟ್ ಆಫ್ ಮಾಡು ನೋಡೋಣ. ಲೈಟ್ ಆಫ್ ಮಾಡು. ನೋಡಿ, ನಮ್ಮನ್ನು ಯಾರಾದರೂ ನೋಡ್ತಾ ಇದ್ದೀರಾ ನೀವು? ಯಾರಾದರೂ ನಮ್ಮನ್ನು ನೋಡ್ತಾ ಇದ್ದೀರಾ? ಇಲ್ಲಿ ಯಾರೋ ನಗೀತಾ ಇದ್ರಿ, ಇಲ್ಲ ಅಳ್ತಾ ಇದ್ರಾ? ಇನ್ನೂ ಯಾರೋ ನಡ್ಕೊಂಬರೋ ಥರ ಫೀಲ್ ಆಗ್ತಾ ಇತ್ತು. ಛೇ, ನಾನು ಏನು ಈ ಥರ ಹುಳಗಳು ತುಳಿತಿದ್ದೀನಿ ಫ್ರೆಂಡ್ಸ್.
ಎಲ್ಲ ಹುಳ 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 ಇದೆ. ಎಲ್ಲಿ ನಡ್ಕೊ ಏಯ್ ಇಲ್ಲಿಂದ ಕೇಳಿಸ್ತಾ ಇದೆ. ಅಲ್ಲಿ ಇರುವೆ 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 ಇರುವೆ. ನಮ್ಮೊಂದು ಯಾರಾದರೂ ನೋಡ್ತಾ ಇದ್ದೀರಾ? ಅಲ್ಲಿಂದ ಏನೋ ಬಿದ್ದೋಗೋ ಥರ ಸೌಂಡ್ ಬಂತು. ಹೈ ಯಾರದು? ಹಲೋ, ಯಾರಾದ್ರು ಇದ್ದೀರಲ್ಲಿ ಗೈಸ್? ಹುಷಾರಾಗಿ ಬಾ. ಅಲ್ಲಿ ನೋಡಿ ಈ ಕಡೆಯಿಂದ. ಎಲ್ಲಿ ಎಲ್ಲಿ? ಅಲ್ಲಲ್ಲಪ್ಪ, ಇಲ್ಲಿ. ಸೌಂಡ್ ಬರ್ತಿದ್ಯಾ ಅಣ್ಣ? ಎಷ್ಟು ಜನ ಇದ್ದೀರಾ ನೀವು ಇಲ್ಲಿ? ನೋಡಿ, ನಾನು ನಿಮ್ಗೆ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಅಕಸ್ಮಾತ್ ನೀವು ನಮ್ಮನ್ನು ನೋಡ್ತಾ ಇದ್ರೆ ಏನದು? ಅವಾಗಿಂದ ಹೇಳ್ತಾನೆ ಇದ್ದೀನಿ, ಅಲ್ಲಿ ಏನೋ ಬಿದ್ದೋಗ. ಇಲ್ಲಿಂದ ಏನೋ ಸೌಂಡ್ ಬರ್ತಾ ಇದೆ. ಅಲ್ಲಿ ಅವಾಗಿಂದ ಏನೋ ದಬ್ತಾ ಇದ್ದಾರೆ, ಅದು ಏನು ದಬ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಅವಾಗಿಂದ ಅಲ್ಲಿ ಸೌಂಡ್ ಬರ್ತಾನೆ ಇದೆ. ಫ್ರೆಂಡ್ಸ್, ಏನು ಯಾರು? ಫ್ರೆಂಡ್ಸ್, ಈ ಕಡೆಯಿಂದ ಏನಾಯ್ತು ಆ ಕಡೆ? ರೂಮಿಂದ ಏನೋ ಸೌಂಡ್ ಬರ್ತೈತೆ. ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆಯಿಂದ ಯಾರೋ ಬರೋ ಥರ ಆಗ್ತೈತೆ. ಹಿಂದೆಯಿಂದ ಯಾರೋ ಬರ್ತಾ ಇದ್ದಾರಾ? ಅಲ್ಲಿ ನೋಡು, ಇಲ್ಲಿ ನೋಡು ಬಾ. ಇಲ್ಲಿ ನಿನಗೆ ಅಲ್ಲಿ ಕೇಳಿಸ್ತಾ ಇದೆ, ನಂಗೆ ಇಲ್ಲಿ ಕೇಳಿಸ್ತಾ ಇದೆ. ಲೈಟ್ ಆಫ್ ಮಾಡು ಫ್ರೆಂಡ್ಸ್. ಯಾರಾದರೂ ಇದ್ದೀರಾ? ನಮ್ಮ ಇಲ್ಲೆಲ್ಲ ಸೌಂಡ್ ಕೇಳಿಸ್ತಾ ಇದೆ. ನೀವು ನನ್ನನ್ನು ನೋಡ್ತಾ ಇದ್ದೀರಾ? ಹಲೋ, ನಮ್ಮ ವಾಯ್ಸ್ ನಿಮಗೆ ಕೇಳಿಸ್ತಿದೆಯಾ? ಏನಾಯಿತು? ಕೇಳಿಸ್ಕೊಂಡ್ರಾ? ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, ಆ ರೂಮಲ್ಲಿ ಏನೋ ಸೌಂಡ್ ಬರ್ತೈತೆ. ಒಂದು ಕೆಲಸ ಮಾಡು, ನೀನು ಹೋಗು, ನೀನು ಧೈರ್ಯವಾಗಿ ಹೋಗು ಆ ರೂಮಿಗೆ. ಅದೇನಿದೆಯೋ ನೋಡು ಆ ಕಡೆ, ನಾನು ಈ ಕಡೆ ನೋಡ್ತೀನಿ. ಈ ಕಡೆಯಿಂದನೂ ಸೌಂಡ್ ಬರ್ತಾಯಿದೆ. ಹೋಗು ಹೋಗು ಹೋಗು, ಧೈರ್ಯವಾಗಿ ಹೋಗು, ಏನಾಗಲ್ಲ, ಹೋಗು. ಫ್ರೆಂಡ್ಸ್, ನಾವು ಇಲ್ಲೆಲ್ಲ ಸೌಂಡ್ ಬರ್ತಾಯಿದೆಯಲ್ಲ, ಇದನ್ನು ನೋಡೋಣ ಏನು ಅಂತ. ನೋಡಿ, ತಮಗೆಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ನೀವು ನಿಜವಾಗ್ಲೂ ಇದ್ದರೆ ದಯವಿಟ್ಟು ಒಂದು ಸಿಗ್ನಲ್ ಕೊಡಿ. ಹಲೋ, ಫ್ರೆಂಡ್ಸ್, ಅವನು ಚಿನ್ನ ಅಲ್ಲಿದ್ದಾನೆ. ಸೌಂಡ್ಸ್ ಇಲ್ಲೆಲ್ಲ ಕೇಳಿಸ್ತದೆ. ಹಲೋ, ಯಾರು? ನೋಡಿ, ನಿಮ್ಗೆ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ.
ಆಟಾಡ್ತಾ ಇದ್ದೀರಾ ಫ್ರೆಂಡ್ಸ್? ಅವನಿಗೆ ಅಲ್ಲಿ ಕಾಣಿಸ್ತಾ ಇದೆ, ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಜನ ಇದ್ದೀರಾ ನೀವು? ಸಾರಿ, ಎಷ್ಟು ಆತ್ಮಗಳಿರ್ಬೋದು? ಗಾಯ್ಸ್, ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ನನ್ನ ಕಿವಿಗೆ ಏನಾದರೂ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಗಾಯ್ಸ್. ನನ್ನ ಕಿವಿಗೆ ಏನಾದರೂ ಭ್ರಮೆ ಥರ ಏನಾದರೂ ಆಗ್ತಾ ಇದೆಯಾ? ಆದಷ್ಟು ಹಲೋ, ಅಪ್ಪ ನೀವು ಈ ಥರ ನಗಿತಾ ಇದ್ರೆ ನಾನು ಎಂಥದ್ದು ಮಾಡೋಕ್ಕಾಗಲ್ಲ ಗೈಸ್. ಇಲ್ಲೇನೋ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಇಲ್ಲೇನೋ ಓಯ್ ಅಂದಂಗಾಯ್ತು. ಅವ್ನು ಚಿನ್ನ ನೋಡಿದ್ರೆ ಅಲ್ಲಿದ್ದಾನೆ ಫ್ರೆಂಡ್ಸ್. ಎಲ್ಲಿಂದ ಸೌಂಡ್ಸ್ ಕೇಳಿಸ್ತದೆ ನೋಡಿ. ನಾನು ಭಯ ಪಡೋವಂಥವನಂತೂ ಅಲ್ವೇ ಅಲ್ಲ. ಓಂ ನಮೋ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬಂದುಬಿಡಿ. ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ. ಅವನು ಚಿನ್ನಾಗಿ ಏನಾಯ್ತು ಏನೋ ಒಂದೇ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಅವನು ಮಾವಿನ ತೋಪಿನ ರಹಸ್ಯ. ನಾನು ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ, ಓಕೆ? ನೀವು ನನ್ನನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಹಿಂದೆ ಅಂತೂ ಬರೋಕ್ಕಾಗಲ್ಲ ಬಿಡಿ. ನೀವು ಬರೋಕ್ಕೂ ಹೋಗಬೇಡ್ರಿ. ನೀವು ಜೆಂಟ್ಸಾ ಲೇಡೀಸಾ ಗೈಸ್? ಇಲ್ಲೆಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲೋ ಒಂದೊಂದು ಎಲೆ ಮೇಲೆ ಕಾಲಿಡ್ತಾ ಇದ್ರೆ ಅದು ಚಟ್ 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 ಅಂತ ಇದ್ರೆ ಅದೇನೋ ಫೀಲ್ ಆಗ್ತದೆ ಗೈಸ್. ಒಂಥರ ಏನೋ ಒಂಥರ ನೆಗೆಟಿವ್ ಎನರ್ಜಿ ಆ ಥರ ಫೀಲ್ ಆಗ್ತದೆ ಫ್ರೆಂಡ್ಸ್. ಅವನಿಗೇನಾಯ್ತು ಏನೋ. ಅವನು ಫ್ರೆಂಡ್ಸ್, ಸೈಲೆಂಟಾಗಿ ಸೌಂಡ್ಸ್ ಕೇಳಿಸ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ ಅಲ್ವಾ? ಫ್ರೆಂಡ್ಸ್, ಕಾಣಿಸ್ತಾನೆ ಇಲ್ಲ ಅಲ್ಲಿ ಅಂತ. ಇಷ್ಟು ದೂರ ಬಂದಿದ್ದೀನಿ. ಇದ್ರ ಮೇಲೆ ಮುಂಚೆ ಅಂದರೆ ಮುಂದೆಗಡೆ ಹೋಗಬೇಕು ಅಂದರೆ ಈ ಹಾವು ಭಯ ಫ್ರೆಂಡ್ಸ್. ಅದರಿಂದ ಗೈಸ್, ಅಲ್ಲೇನು ಅಲ್ಲಿ ಯಾರು? ಏನಾಯ್ತು ಚಿನ್ನ? ಇಲ್ಲಿ ಕೂಡ ಹಂಗೆ ಇದೆ. ಹೈ ಹಲೋ, ಛೇ ಫ್ರೆಂಡ್ಸ್, ಇಲ್ಲಿ ಯಾರೋ ನಿಂತಿದ್ರು ಫ್ರೆಂಡ್ಸ್. ಇವಾಗ ಯಾರದು? ರೆಕಾರ್ಡ್ ಆಗಿದೆಯಲ್ಲೋ ಗೊತ್ತಿಲ್ಲ. ಫ್ರೆಂಡ್ಸ್, ಎಲ್ಲೆಲ್ಲೋ ನರಿಗಳ ಸೌಂಡ್ಸು. ಛೀ ಬಾ ಇರುವೆ. ಹಲೋ, ಹಾಂ
ಏನೇನು ಬಿಸಾಕ್ತಾಯಿದೆ? ಇಲ್ಲಿ ಬಂದು ನೋಡು. ನಾಯಿಗಳ ಸೌಂಡು ಮೀನ್ಸ್ ನಾಯಿಗೆ ಅಳೋದು ಹೆಂಗೆ ಅಳ್ತಾ ಇದೆ ನೋಡಿ ನಾಯಿಗಳು. ನಿಮಗೆ ಕೇಳಿಸ್ತಾ ಇದೆ ಅನಿಸುತ್ತೆ ನೋಡಿ. ಹಾಂ, ಇವಾಗ ಇಷ್ಟೊತ್ತು ಇಲ್ಲಿತ್ತು, ಇವಾಗ ಇಲ್ಲಿ ಸೈಲೆಂಟ್ ಆಗ್ಬಿಟ್ಟಿದೆ. ಹಾಂ, ನಾನು ಈ ಕಡೆ ಬಂದರೆ ನೀನು ಆ ಕಡೆ, ನೀನು ನನಗೆ ಅಲ್ಲಿ ಕೇಳಿಸ್ತು ಸೌಂಡು. ಸರಿ, ಏಕೆ? ಹೌದು ಚಿನ್ನ, ಹೋದ್ಸಲಿ ಕೂಡ ನಂಗೆ ಆ ಕಡೆ ಎಲ್ಲ ಕಾಣಿಸಿದ್ದು. ಸರಿ ಚಿನ್ನ, ಎಷ್ಟು ಟೈಮು? ಯಾರಾದರೂ ಇದ್ದೀರಾ ಫ್ರೆಂಡ್ಸ್? ನನಗೇನು ಅಲ್ಲೋಡು, ಅಲ್ಲೋಡು, ಅಲ್ಲಿ ನೋಡಿ, ಅಲ್ಲೋಡು. ಹೇಳಿಲ್ವಾ ನಾನು? ಇಲ್ಲಿ ನಗೋ ಸೌಂಡ್ ಕೇಳಿಸ್ತಾ ಇತ್ತು, ಅಲ್ಲಿ ಯಾರು ಕಿರ್ಚೋ ಸೌಂಡ್ ಕೇಳಿಸ್ತಾ ಇದೆ ಅಣ್ಣ. ಇಲ್ಲ ನಿಜವಾಗ್ಲೂ ಇಲ್ಲಿ ಒಬ್ರು ಇದ್ದಂಗಿಲ್ಲ ಅಣ್ಣ. ಪಕ್ಕ ಇಲ್ಲಿ ಒಬ್ರು ಇದ್ದಂಗಿಲ್ಲ. ಏನು ನಾಯಿಗಳು ಅಂಕಲ್ತದೆ ಪಾಪ ಹಿಂಗೆ ಫ್ರೆಂಡ್ಸ್. ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ನಿಮಿಷ. ನಾಯಿಗಳು ಹೆಂಗೆ ಅಳ್ತದೆ? ಇದೇನು? ಬ್ಯಾಟ್ರಿ ಲೋ, ಸ್ವಿಚ್ ಆಫು. ನಿಂದ ಪರವಾಗಿಲ್ಲ, ಆಫು ಬ್ಯಾಟ್ರಿ. ಸೌಂಡ್ ನೋಡಿ ಅಲ್ಲಿ ಫ್ರೆಂಡ್ಸ್, ನಂದು ಇದು ಬ್ಯಾಟ್ರಿ ಲೋ, ಕೊಡಿಲಿದು ಟಾರ್ಚು. ಅಲ್ಲೋಡು, ಯಾವ ಕಡೆ ಸೌಂಡ್ ಬರ್ತೈತೆ ಅಂತಾನೆ ಗೊತ್ತಿಲ್ಲ ಅಣ್ಣ. ನಾಯಿಗಳು ಬೇರೆ ಕಿರಿಸ್ತಾ ಇದೆ. ನಾಯಿಗಳು ಸೌಂಡ್ ನೋಡಿ. ಗಾಯ್ಸ್, ನಾಯಿಗಳು ಹಿಂಗೆ ಮಗ ಹೋಗೋಣ. ಹಾಂ ನಿಜ ಇಲ್ಲಿ ಫ್ರೆಂಡ್ಸ್, ಇಲ್ಲಾದರೆ ಗ್ಯಾರಂಟಿ ಇಲ್ಲಿ ಇದೆ ಅಂತ ಅರ್ಥ ಆಯಿತು ನೋಡಿ. ಬಂದ್ಬಿಡು ಹಿಂದೆ ಬಂದ್ಬಿಡು ನೋಡಿ. ನಿಮ್ಗೆ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ನಾವು ಹೋಗ್ತಾ ಇದ್ದೀವಿ. ನಿನಗೆ ಎಲ್ಲೆಲ್ಲಿ ಸೌಂಡ್ ಕೇಳಿಸ್ತಾ ಇದೆಯೇನೋ ನೋಡು. ಫ್ರೆಂಡ್ಸ್, ನಂದು ಇದು ಟಾರ್ಚು ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ. ಇನ್ನು ನಾವು ಹೋಗ್ಬಿಡ್ತಾ ಇದ್ದೀವಿ. ಅಲ್ಲಿ ನೋಡು, ಅಲ್ಲಿ ನೋಡು. ಹಾಂ ಫ್ರೆಂಡ್ಸ್, ಇದು ಎಷ್ಟು ಮನೇಲಿದೆಯೋ, ಇಲ್ಲ ಇಲ್ಲೋದ್ರೆ ಅಲ್ಲಿ, ಅಲ್ಲೋದ್ರೆ ಇಲ್ಲಿ. ಬಾಚಿನ ಗೈಸ್, ಹೊರಗಡೆ ಹೋಗಿ ಔಟ್ರೋ ಕೊಟ್ಕೊತೀವಿ. ನಾವಾದರೆ ಹೋಗ್ಬಿಡ್ತಾಯಿದ್ದೀವಿ. ದಯವಿಟ್ಟು ಅವನಾದರೂ ನೀವು ನಮ್ಮನ್ನು ನೋಡ್ತಾ ಇದ್ದರೆ ನೋಡು, ಎಲ್ಲಿಂದ ಕೇಳಿಸ್ತಾ ಇದೆಯೋ, ಎಲ್ಲಿಂದ ಸೌಂಡ್ ಬರ್ತಾ ಇದೆಯೋ ಅಲ್ಲಿಗೆ ಹೋಗಿ ಬಂದೆ ಚಿನ್ನ. ಇವಾಗ ನಾನು ಇನ್ನೂ ನಡ್ಕೊಂಡು ಹೋಗ್ತಾ ಇದ್ರೆ ಇನ್ನು ಫುಲ್ಲು ಫಾರೆಸ್ಟ್ ಏರಿಯಾ ಅಣ್ಣ. ಇದು ಇಲ್ಲಿ ಕೇಳಿಸ್ಕೊಂಡ? ಅದೇ ಅಣ್ಣ, ಭಯಂಕರವಾಗಿ ಕಿರ್ಚೋ ಥರ ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಬಂದ್ಬಿಡು ಚಿನ್ನ, ಬಂದ್ಬಿಡು. ಅದೇನೋ ಕಾಣಿಸ್ತಿದೆ ನೋಡಿ, ಟಾರ್ಚ್ ಹಾಕಿ ಕರೆಕ್ಟಾಗಲ್ಲಿ. ಯಾರದು? ಯಾರೋ ಕೂದಲು ತಾನೆ ಅದು. ಚಿನ್ನ ಬಾ. ಚಿನ್ನ, ಈ ಮನೆಯಲ್ಲಿ ಯಾರೋ ಬಂದ್ಬಿಡು ಚಿನ್ನ. ಸುಮ್ಮನೆ ಬರಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಎಂಥ ತೊಂದರೆ ಮಾಡಿಲ್ಲ, ನಾವು ಮಾಡೋಕ್ಕೂ ಬಂದಿಲ್ಲ. ಒಂದು
ವೀಡಿಯೋ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಷ್ಟೇ. ಬಂದ್ಬಿಡು ಚಿನ್ನ. ಯಾವ ಕಡೆ? ಇವಾಗ ಯಾರು ಇಲ್ಲ ಅಣ್ಣ ಅಲ್ಲಿ. ಬಂದ್ಬಿಡು ಚಿನ್ನ. ಫ್ರೆಂಡ್ಸ್, ಈ ಲೊಕೇಶನ್ ಸವಾಸನೇ ಬೇಡ ಅಣ್ಣ, ಅನ್ಸ್ಬಿಟ್ಟೈತೆ ನನಗೆ. ಗೈಸ್ ಹೋಗ್ಬಿಡೋದು ಬೆಸ್ಟು. ಹೊರಗಡೆ ಹೋಗಿ ಔಟ್ರೋ ಕುಟ್ಕೊತೀವಿ. ನೋಡಿ, ಇದು ಈ ಮನೆ ಓನರ್ ಮನೆ. ಇದು ಈ ತೋಟದಲ್ಲಿ ಕೆಲಸ ಮಾಡ್ತಾಯಿರೋ ಕೆಲಸದವ್ರ ಮನೆ. ಸೊ ಈ ಮನೆಯಲ್ಲೇ ಅವ್ರು ವಾಸ ಇದ್ದರು. ಫ್ರೆಂಡ್ಸ್, ಯಾವುದು ಬೇಡ, ಬಂದ್ಬಿಡು. ಯಾಕೋ ಇಲ್ಲಿದ್ದರೆ ಒಂಥರ ಫೀಲ್ ಆಗ್ತದೆ ಗೈಸ್. ನೋಡಿ ಅಣ್ಣ, ಅವಾಗ ನಾವು ಬರ್ಬೇಕಾದ್ರೆ ಈ ಬಾಟ್ಲಿ ಇಲ್ಲಿದ್ದಿಲ್ಲ. ಅವಾಗ ನಾನು ನಿಮ್ಗೆ ಹೇಳ್ದೆ ಗೊತ್ತಾ, ಬಾಟ್ಲಲ್ಲಿ ಬಿಸಾಕ್ತಿದ್ಯಣ್ಣ ಅಂತ. ಬಾಟ್ಲಲ್ಲಿ ಬಿಸಾಕೋದು. ಬಂದ್ಬಿಡು. ಬಾ. ನನ್ನ ಪಕ್ಕದಲ್ಲಿ ಯಾರೋ ನಡ್ಕೊಂಡು ಬಂದಂಗೆ ಆಗ್ತದಿರಲ್ಲ. ಬಾ, ಈಗ ನೋಡಿ ಆ ಹುತ್ತ ಎಷ್ಟು ಬೆಳೆದಿರಬೇಕು ಅಂದರೆ ಎಷ್ಟು ವರ್ಷ ಆಗಿರ್ಬೇಕು ಇದನ್ನು ಬಿಟ್ಟು. ಗೈಸ್, ಗೇಟ್ ಬಂದ್ಬಿಡ್ತು ಹತ್ರ. ಮೇನ್ ರೋಡ್. ಹಾಂ, ತುಂಬ ದೂರ ಒಳಗಡೆ. ಇನ್ನು ಬರೀ ನಮಗೆ ಮೇಲೆ ಮಾತ್ರ. ಮೊನ್ನೆ ನಾನು ಒಬ್ಬನೇ ಬಂದಿದ್ದೆ. ಇನ್ನೂ ಭಯಂಕರವಾಗಿದೆಯಾ ಬರೀ ಫುಲ್. ಸಾಕು ಬಾ, ಇಷ್ಟು ತೋರಿಸ್ತಾ ಇದೆಯಲ್ಲ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡಬೇಕು ಮತ್ತೆ. ಫ್ರೆಂಡ್ಸ್, ಸೊ ಒಂದು ನಿಮಿಷ. ಸೊ ಗಾಯ್ಸ್, ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ಅಂತ. ಒಂದು ವೇಳೆ ನನಗೂ ಇವಾಗ ಹೊರಗಡೆ ಬಂದು ನಾನು ಚಿನ್ನ ಹೆಂಗಿತ್ತು ಚಿನ್ನ? ಭಯಂಕರ ಆ್ಯಕ್ಟಿವಿಟೀಸ್ ಇತ್ತಣ್ಣ. ಸೊ ನಾನು ಹೇಳೋದೇನೆಂದರೆ ಗೈಸ್, ಡೇ ಟೈಮಲ್ಲಿ ನೋಡುವಂಥ ಅಂದರೆ ಡೇ ಟೈಮಲ್ಲಿ ನೋಡೋ ಅಷ್ಟು ಸುಂದರ ನೈಟ್ ಟೈಮಲ್ಲಿ ಇರಲ್ಲ ಅಂತಾರೆ. ಸೊ ನಾವು ಕಣ್ಣಲ್ಲಿ ಕೆಲವು ನೋಡ್ತೀವಿ, ಕೆಲವು ನೋಡಲ್ಲ. ಸೊ ಕಣ್ಣಿಗೆ ಕಾಣದೇ ಇರುವಂಥ ವಸ್ತುಗಳನ್ನ ಅದನ್ನ ನೋಡೋದಕ್ಕೆ ನಾನು ಇನ್ನೊಂದು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತಾಯಿದ್ದೀನಿ. ಬಟ್ ಕಾಸ್ಟ್ಲಿ ಆಗ್ತಾಯಿದೆ. ಸೊ ಬಟ್ ಅದನ್ನಾದರೆ ತೊಗೊತೀನಿ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಂತ ಹೇಳ್ಕೊಂಡು, ಈ ವಿಡಿಯೋನ ಲೈಕ್ ಮಾಡ್ತೀರಂತ ಹೇಳ್ಕೊಂಡು ಸೊ ಬರೋದಾ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್. ಎಲ್ಲರೂ ಚೆನ್ನಾಗಿರಿ. ಸೊ ವಿಡಿಯೋನ ಲೈಕ್ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀರಾ. ಹಾಗೆ ನಮಗೆ ಹಾಂಟೆಡ್ ವಿಷನ್ಸ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.